ಮೋಹನ್ ಆಳ್ವರ ನೇತೃತ್ವದ ಆಳ್ವಾಸ್ ವಿದ್ಯಾಸಂಸ್ಥೆಯ ಪ್ರಮುಖರವರು ಇವತ್ತು ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನದೊಂದಿಗೆ ಪಾಠೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಮೂಡಿಸುವುದರೊಂದಿಗೆ ಸುಮಾರು 22,000 ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾಭ್ಯಾಸವನ್ನು ಕಲಿಸುವುದರೊಂದಿಗೆ ಅದರಲ್ಲೂ ಸುಮಾರು 2,500-3 ಸಾವಿರ ಮಕ್ಕಳಿಗೆ ಉಚಿತವಾಗಿ ವಿದ್ಯಾಭ್ಯಾಸ ನೀಡುವುದರೊಂದಿಗೆ ಇವತ್ತು ಅದರಲ್ಲಿ ಆಯ್ಕೆ ಮಾಡಿದ 500 ವಿದ್ಯಾರ್ಥಿಗಳನ್ನು ಇವತ್ತು ಕಲಾವಿದರನ್ನಾಗಿ ತಯಾರು ಮಾಡಿ ಈಗಾಗಲೇ ಆಳ್ವಾಸ್ ವಿರಾಸತ್ ಇರ್ಬೋದು, ಆಳ್ವಾಸ್ ನುಡಿಸಿರಿ ಇರ್ಬೋದು, ಮೂಡಬಿದ್ರೆಯಲ್ಲಿ ನಿರಂತರವಾಗಿ ಕಳೆದ 30 ವರ್ಷಗಳಿಂದ ಜರುಗ್ತಾ ಇದೆ. ಈ ವರ್ಷ ಮೋಹನ್ ಆಳ್ವರ ಚಿಂತನೆ ಹೇಗೆ ಅಂದರೆ, ಆಳ್ವಾಸ್ ನುಡಿಸಿರಿ ಕೇವಲ ಮೂಡಬಿದ್ರೆಗೆ ಮಾತ್ರ ಸೀಮಿತ ಆಗಿರಬಾರ್ದು, ಪ್ರತಿಯೊಂದು ಜಿಲ್ಲೆಗಳಲ್ಲಿ ಅಲ್ಲಿಯ ಪ್ರೇಕ್ಷಕರಿಗೆ ಒಂದು ಅವಕಾಶ ಕಲ್ಪಿಸುವುದರೊಂದಿಗೆ ಅವರ 500 ಜನ ಕಲಾವಿದರನ್ನು ಇವತ್ತು ಉಡುಪಿಯಲ್ಲಿ ನಾಡ್ದು 13/12/2025 ಉಡುಪಿಯ ರಾಜ್ಯಾಂಗಣದ ಬರಿಯ ಪಾರ್ಕಿಂಗ್ ಏರಿಯಾದಲ್ಲಿ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸುಮಾರು 12,000-15,000 ಪ್ರೇಕ್ಷಕರು ಈ ಒಂದು ಕಾರ್ಯಕ್ರಮವನ್ನು ನೋಡಿ ಆನಂದಿಸುವವರಿದ್ದಾರೆ. ಈಗಾಗಲೇ ಸಾಕಷ್ಟು ಪೂರ್ವ ತಯಾರಿಯಾಗಿದೆ. ಅದರೊಂದಿಗೆ ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಒಂದು ಒಳ್ಳೆಯ ಸಂದೇಶ ಸಮಾಜಕ್ಕೆ ಕೊಡಬೇಕು. ಸಮಯ ಪ್ರಜ್ಞೆ ಇರ್ಬೋದು, ಮತ್ತು ವ್ಯವಸ್ಥಿತ ರೀತಿಯಲ್ಲಿ ಅದು ಧ್ವನಿವರ್ಧಕ ಇರ್ಬೋದು, ಲೈಟಿಂಗ್ ಇರ್ಬೋದು, ಮತ್ತು ಎಲ್ಲ ಕಲಾವಿದರಿಗೆ ಕೊಡುವ ಪ್ರಾಮುಖ್ಯತೆ ಇರ್ಬೋದು. ಕೇವಲ ನಮ್ಮ ರಾಜ್ಯ ಅಲ್ಲ, ಬೇರೆ ಬೇರೆ ದೇಶಗಳ ಒಂದು ನೃತ್ಯವನ್ನು ಆ ಒಂದು ವೇದಿಕೆಯಲ್ಲಿ ವಿದ್ಯಾರ್ಥಿಗಳು ಅಭಿನಯಿಸುವವರಿದ್ದಾರೆ. ನಿರಂತರವಾಗಿ 3 ಗಂಟೆಗಳ ಕಾಲ ಜರುಗುವ ಈ ಒಂದು ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಕ್ಕೆ ಎಲ್ಲ ಉಡುಪಿಯ ಪ್ರಜ್ಞಾವಂತ ನಾಗರಿಕರು, ಕಲಾವಿದರು, ಕಲಾಭಿಮಾನಿಗಳು ಬಂದು ಆ ಕಾರ್ಯಕ್ರಮವನ್ನು ವೀಕ್ಷಿಸುವುದರೊಂದಿಗೆ ಈ ಒಂದು ವಿದ್ಯಾರ್ಥಿಗಳನ್ನು ಆಶೀರ್ವದಿಸಬೇಕಾಗಿ ಆಳ್ವಾಸ್ ವಿರಾಸತ್ನ ಉಡುಪಿ ಘಟಕದ ಅಧ್ಯಕ್ಷರಾದ ನಾನು ಇಂದ್ರಾಣಿ ಜಯಕೃಷ್ಣ ಶೆಟ್ಟಿ ವಿನಂತಿ ಮಾಡ್ತಾ ಇದ್ದೇನೆ.